ಔಷಧಿ ಅದೇನು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಪರಂಪರೆ ಎಮ್ ಎಲ್ ಎಗಳಿಗೆ ಮಾಡಬೇಕಂತ ಒಂದು ಮಾತನಾಟ ಮಾಡಿದ್ದಾರೆ. ಈಗ ಸುಮಾರು ಎಮ್ ಎಲ್ ಎ ಆಗಿದ್ದಾರೆ, ನಾವು ಆಗಿದ್ದೀವಿ. ಇದು ಕೂಡ ಯಾರು ಆಗ್ತಾರೆ, ಅದು ತಪ್ಪಿಸ್ತಾರೆ ಮಾಡೋದು ನ್ಯಾಯಾಲಯ. ಅವ್ರ ಮ್ಯಾಗೇನ ಯಾವುದೇ ಆರೋಪ ಇಲ್ಲಲ್ಲ ದೊಡ್ಡಲ್ಲ ಅವ್ರ ಮೇಲೆ. ಮತ್ತು ಅದು ವಿಶೇಷ ಖಾಸಗಿ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮ. ಸೊ ಅವರ ಆರೋಪಕ್ಕೆ ನಮಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇನ್ನೂ ತನಿಖೆ ನಡೀತಾ ಇದೆ, ಫೋಟೋ ಬಂದಿಲ್ಲ, ಇನ್ನು ನಡೀತಾ ಇದೆ. ಅವ್ರ ಮ್ಯಾಗ ಇಲ್ಲಿವರೆಗೆ ಯಾರು ಇಡಿ ಅವ್ರೇನು ಹೇಳಿಲ್ಲ, CBI ಅವ್ರೇನು ಹೇಳಿಲ್ಲ, ನಮ್ಮವರು ಹೇಳಿಲ್ಲ, ಎಲ್ಲಿ ಒಂದು ಕಡೆ ಅವ್ರ ಹೆಸರು ಬಂದಿಲ್ಲ. ಹಾಗಾಗಿ ಅದನ್ನು ತರಕಾಕು ಸರಿಯಲ್ಲ ಸರ್. ಗೊಂದಲ ಬಗೆಹರಿತಾನೆ ಇಲ್ಲ ಸರ್. ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದ್ರಿ, ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ತಿಲ್ಲ, ಗೊಂದಲ ಬಗೆಹರಿಸ್ತಾ ಇದೆ. ಯಾವ್ದು ಇದು ಸಂಘರ್ಷ ಯಾವಾಗ ಆಗ್ತಾ ಇದ್ ನಾವು ಅದಕ್ಕೆ ಕಾಯ್ತಾ ಇದ್ವಿ. ಅಲ್ಲ ಸರ್, ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದಾರೆ, ನೀವು ಒಂದು ವಾರದಲ್ಲಿ ನಿರ್ಧಾರ ಕೈಗೊಳ್ಳದಿದ್ರೆ ನಾವೇ ಏನಾದ್ರೂ ನಿರ್ಧಾರ ಮಾಡ್ಬೇಕಾಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು, ನೀವು ನಿರ್ಧಾರ ಮಾಡ್ಲಿಲ್ಲ ಅಂದ್ರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿಲ್ಲ ಅಂದ್ರೆ ಒಂದು ವಾರದಲ್ಲಿ ನಾವೇ ಏನಾದ್ರೂ ನಿರ್ಧಾರ ಮಾಡ್ಬೇಕಾಗುತ್ತೆ ಅಂತ. ಮಾಡೋದು ಅವರೇ, ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ನಿರ್ಧಾರ ಮಾಡೋದು ಹೈಕಮಾಂಡ್. ಅಲ್ಲಿವರೆಗೆ ವೇಟ್ ಮಾಡಬೇಕು. ಎಲ್ಲರೂ ಕೂಡ ಹೇಳಿದಾರೆ ಬೇಗ ಮಾಡಂತ. ಸೊ ಆಗ್ಬೋದು, ಎಲ್ಲ ನಿರೀಕ್ಷೆಯಲ್ಲಿ ಇದೆ, ನಾವು ಬೇಗ ಆಗ್ಬೋದು. ಯಾಕೆ ಸರ್ ಅಂದ್ರೆ ಇಷ್ಟೊಂದು ಡಿಲೇ ಯಾಕೆ ಆಗ್ತದೆ ಸರ್? ಅಂದ್ರೆ ಸ್ಪಷ್ಟಪಡಿಸಬಹುದಲ್ಲ ಸರ್? ನಮ್ಗೆ ಗೊತ್ತಿಲ್ಲ, ಕಾರಣ ಏನೋ ಗೊತ್ತಿಲ್ಲ, ಆದ್ರೆ ಬೇಗ ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ ಅಷ್ಟೇ. ಇವರು ಅಧ್ಯಕ್ಷರು ಹೇಳಿದಂಗೆ ಹೈಕಮಾಂಡ್ ಇವರೇ ಅಂತಲ್ಲ ಸರ್, ಯತೀಂದ್ರ ಅವರೇ ಅಂತ ಹೇಳ್ತಾರೆ. ಯಾವ್ರೆ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಾರೆ ಹೈಕಮಾಂಡ್ ಅವರೇ ನಮಗೆ. ಎಲ್ಲರಿಗೆಲ್ಲ ಹೈಕಮಾಂಡ್ ಎಲ್ಲರೂ ದೊಡ್ಡವರೇ, ಯಾರು ಸಣ್ಣವರು ಅಂತ ಹೇಳಿಕ್ ಆಗೋಲ್ಲ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ದೊಡ್ಡವರೇ, ಎಲ್ಲರೂ ಹೈಕಮಾಂಡ್ ಅವ್ರು ಹೇಳಿದಂಗೆ ಅವರ ಪಾಡಿಗೆ. ಸೊ ಒಂದೊಂದು ವ್ಯವಸ್ಥೆ ಇದೆ, ಒಂದು ಗುಂಪಿದೆ, ಕಾಂಗ್ರೆಸ್ ಶಾಸಕರು ಆಯ್ಕೆ ಆದವರು ಎಲ್ಲ ಒಂದೇ ಇದೀವಿ. ಸಮಸ್ಯೆ ಇರ್ಬೋದು ಬೇರೆ ಬೇರೆ, ಎಲ್ಲ ಒಂದೇ ಇದೀವಿ. ಕಾಂಗ್ರೆಸ್ ಗಟ್ಟಿ ಆಗ್ಬೇಕು, ಭದ್ರ ಆಗ್ಬೇಕು ಅನ್ನೋದು ಎಲ್ಲರೂ ಆಸೆ ಇದ್ದಾರೆ. ಆ ನಿಟ್ಟಿನಲ್ಲಿ ಬೇಗ ಮುಗಿಬೇಕಂತ ಎಲ್ಲರೂ ಕೆಲವೊಂದು ಪ್ರಯತ್ನ ಮಾಡ್ತಾರೆ. ಈಗೇನು ಪದೇ ಪದೇ ಹೆಸರು ಜಾಸ್ತಿ ಬಲ ಐತೆ, 80-90 DKಶಿ ಅವರಿಗೆ ಬಲ ಜಾಸ್ತಿ ಇದೆ. ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಒಬ್ಬರೇ ಅವರು ನಾವು ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 80 ಒಂದು ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರ, ಯಾರು ಮುಂದೆ ಇತರ ಪಾರ್ಟಿ ಅಂತ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಜೆಟ್ ಕರೆದ್ರೆ ಹೋಗಲೇಬೇಕು, ಹೋಗ್ತಾರೆ. ಇನ್ನು ಅಂತ ನಮಗೂ ಕೂಡ ಗಮನಕ್ಕಿಲ್ಲ. ಸರಿ, ಬಜೆಟ್ಗೂ ಮುನ್ನ ಸಂಪುಟ ಪುನಾರಚನೆ ಆಗಬೇಕು ಅಂತ ಕೆಲವೊಂದಿಷ್ಟು ಜನ ಆಗ್ರಹ ಮಾಡ್ತಿದ್ದಾರೆ. ಇದರ ಆಗ ಸೀನಿಯರ್ ಇದಾರಲ್ಲ, ಸುಮಾರು ಜನ ಸೀನಿಯರ್ ಇದಾರೆ, ನಾವು ಆಗ್ಬೇಕಂತ ಕಾಯ್ತಿದ್ದಾರೆ. ಅವರು ಆಗ್ರಹ ಇದ್ದೇ ಇದೆ. ಸರಿ, ಯಾವಾಗ ಮಾಡೋದು ಬಿಡು, ವರಿಷ್ಠ ಮಾಡಬೇಕು, ಅಲ್ಲಿವರೆಗೆ ಕಾಯೋಣ. ಅವ್ರಿಗೆ ಕಾಯಬೇಕು, ಎಲ್ಲರೂ ನಾವು ಕಾಯಬೇಕು. ಓಕೆ ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.